ಚಿಕ್ಕಣ್ಣ ಮಾತಾಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೆನೆ ಈಗ ಅವ್ರಿಗೆ ಗೊತ್ತಿರಂಗೆನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಯಾರು ಇದ್ರಿ ಸರ್ ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ಚಿಕ್ಕಣ್ಣ ಅವತ್ತು ಮಧ್ಯಾಹ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೆನೆ ಈಗ ಅವ್ರಿಗೆ ಗೊತ್ತಿರಂಗೆನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಯಾರು ಇದ್ರಿ ಸರ್ ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ಚಿಕ್ಕಣ್ಣ ಪ್ರಖ್ಯಾತ ಹಾಸ್ಯ ನಟ. ಚಿಕ್ಕಣ್ಣಗೂ ಕೂಡ ವಿಚಾರಣೆ ಬಿಸಿ. ಆಲ್ರೆಡಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ, ಕೇಳಿದ್ದಾರೆ. ಹೌದು ನೋಡಿ, 3 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ನಟ. ಬಹುಶಃ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಇಂಥ ವಿಚಾರಕ್ಕೆ ಹೋಗೋದು ಅಂತ. ಅಲ್ಲಿ ನಮ್ಮ ಪತ್ರಕರ್ತರು ಕೂಡ ಸರ್ ಯಾರ್ಯಾರಿದ್ರು ಅಂತ ಕೇಳಿದ್ದಾರೆ. ಅವ್ರಿಗೂ ಗೊತ್ತು ಇದು ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಶ್ನೆ. ಇಲ್ಲ ಸರ್, ನಾನು ಇದನ್ನು ಹೇಳೋಂಗಿಲ್ಲ, ವಿಚಾರಣೆ ನಡೀತಾ ಇದೆ. ಪೊಲೀಸರು ನನಗೆ ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಸಹಕಾರ ಕೊಟ್ಟಿದ್ದೀನಿ. ಊಟಕ್ಕೆ ಪ್ರತಿ ಸಲ ಕರೀತಾ ಇದ್ರು, ಹಾಗೇನೆ ಹೋಗಿದ್ದೀನಿ ಸರ್ ಹೇಳಿ ಚಿಕ್ಕಣ್ಣ ಹೇಳಿದ್ದಾರೆ. ಚಿಕ್ಕಣ್ಣ ಮಾತಾಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೆನೆ ಈಗ ಅವ್ರಿಗೆ ಗೊತ್ತಿರಂಗೆನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಯಾರು ಇದ್ರಿ ಸರ್ ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಥ್ಯಾಂಕ್ ಯು. ಚಿಕ್ಕಣ್ಣ ಅವತ್ತು ಮಧ್ಯಾಹ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೆನೆ ಈಗ ಅವ್ರಿಗೆ ಗೊತ್ತಿರಂಗೆನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ.
ಆಮೇಲೆ ಅದಷ್ಟೇ. ಇನ್ನು ಯಾರು ಇದ್ರಿ ಸರ್ ಅವತ್ತು ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಥ್ಯಾಂಕ್ ಯು ಹೋಗಿದ್ರಿ? ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಚಿಕ್ಕಣ್ಣ ಅವ್ರು ಇವತ್ತು ಯಾವ್ದನ್ನ ಸಿನಿಮಾ ಪ್ರಮೋಷನ್ಗೆ ಬಂದ್ರ? ಚಿಕ್ಕಣ್ಣ ಪ್ರಖ್ಯಾತ ಹಾಸ್ಯ ನಟ. ಚಿಕ್ಕಣ್ಣಗೂ ಕೂಡ ವಿಚಾರಣೆ ಬಿಸಿ. ಆಲ್ರೆಡಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ, ಕೇಳಿದ್ದಾರೆ. ಹೌದು, ನೋಡಿ 3 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ನಟ. ಬಹುಶಃ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಇಂಥ ವಿಚಾರಕ್ಕೆ ಹೋಗೋದು ಅಂತ. ಅಲ್ಲಿ ನಮ್ಮ ಪತ್ರಕರ್ತರು ಕೂಡ ಸರ್ ಯಾರ್ಯಾರಿದ್ರು ಅಂತ ಕೇಳಿದ್ದಾರೆ, ಅವ್ರಿಗೂ ಗೊತ್ತು. ಇದು ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಶ್ನೆ. ಇಲ್ಲ ಸರ್, ನಾನು ಇದನ್ನು ಹೇಳೋಂಗಿಲ್ಲ, ವಿಚಾರಣೆ ನಡೀತಾ ಇದೆ. ಪೊಲೀಸರು ನನಗೆ ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಸಹಕಾರ ಕೊಟ್ಟಿದ್ದೀನಿ. ಊಟಕ್ಕೆ ಪ್ರತಿ ಸಲ ಕರೀತಾ ಇದ್ರು, ಹಾಗೇನೆ ಹೋಗಿದ್ದೀನಿ ಸರ್ ಹೇಳಿ ಚಿಕ್ಕಣ್ಣ ಹೇಳಿದ್ದಾರೆ. ಚಿಕ್ಕಣ್ಣ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೇನೆ ಈಗ ಅವ್ರು ಗೊತ್ತಿರಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಇನ್ನು ಯಾರು ಇದ್ರಿ ಸರ್ ಅವತ್ತು ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಥ್ಯಾಂಕ್ ಯು ಹೋಗಿದ್ರಿ? ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಚಿಕ್ಕಣ್ಣ ಅವ್ರು ಇವತ್ತು ಯಾವ್ದನ್ನ ಸಿನಿಮಾ ಪ್ರಮೋಷನ್ಗೆ ಬಂದ್ರ? ಚಿಕ್ಕಣ್ಣ ಅವತ್ತು ಮಧ್ಯಾಹ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ಕರೆದಿದ್ರು? ಈಗ ಅವರು ನಮಗೆ ಗೊತ್ತಿರಂಗೇನೆ ಈಗ ಅವ್ರು ಗೊತ್ತಿರಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಇನ್ನು ಯಾರು ಇದ್ರಿ ಸರ್ ಅವತ್ತು ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಥ್ಯಾಂಕ್ ಯು ಹೋಗಿದ್ರಿ? ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಚಿಕ್ಕಣ್ಣ ಅವ್ರು ಇವತ್ತು ಯಾವ್ದನ್ನ ಸಿನಿಮಾ ಪ್ರಮೋಷನ್ಗೆ ಬಂದ್ರ? ಚಿಕ್ಕಣ್ಣ ಪ್ರಖ್ಯಾತ ಹಾಸ್ಯ ನಟ. ಚಿಕ್ಕಣ್ಣಗೂ ಕೂಡ ವಿಚಾರಣೆ ಬಿಸಿ. ಆಲ್ರೆಡಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ, ಕೇಳಿದ್ದಾರೆ. ಹೌದು, ನೋಡಿ 3 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ನಟ. ಬಹುಶಃ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಇಂಥ ವಿಚಾರಕ್ಕೆ ಹೋಗೋದು ಅಂತ. ಅಲ್ಲಿ ನಮ್ಮ ಪತ್ರಕರ್ತರು ಕೂಡ ಸರ್ ಯಾರ್ಯಾರಿದ್ರು ಅಂತ ಕೇಳಿದ್ದಾರೆ, ಅವ್ರಿಗೂ ಗೊತ್ತು. ಇದು ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಶ್ನೆ. ಇಲ್ಲ ಸರ್, ನಾನು ಇದನ್ನು ಹೇಳೋಂಗಿಲ್ಲ, ವಿಚಾರಣೆ ನಡೀತಾ ಇದೆ. ಪೊಲೀಸರು ನನಗೆ ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಸಹಕಾರ ಕೊಟ್ಟಿದ್ದೀನಿ. ಊಟಕ್ಕೆ ಪ್ರತಿ ಸಲ ಕರೀತಾ ಇದ್ರು, ಹಾಗೇನೆ ಹೋಗಿದ್ದೀನಿ ಸರ್ ಹೇಳಿ ಚಿಕ್ಕಣ್ಣ ಹೇಳಿದ್ದಾರೆ.